ಹಾಯ್ ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್. ಇವಾಗ ನಾವು ಜಸ್ಟ್ ಅನ್ಕೆಯಿಂದ ಹೊರಟ್ವಿ, ರಾಜಗಿರಿಗೆ ಹೋಗ್ತೀವಿ. ರಾಜಗಿರಿಯಲ್ಲಿ ನಮ್ಮ ಜಗಣಿಯರ್ ಫ್ಯಾಮಿಲಿ ಮತ್ತು ಮನುನ ಕರ್ಕೊಂಡು ನಾವು ಬೀರೂರಿಗೆ ಹೋಗ್ತೀವಿ. ನಾನು ಮಾತ್ರ ಬೀರೂರಲ್ಲಿ ಉಳ್ಕೊಂತೀನಿ, ಅವರು ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಇವಾಗ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ರಾಜಗಿರಿಗೆ ಬಂದು ಅವ್ರನ್ನೂ ಕರ್ಕೊಂಡು ಇವಾಗ ಜಸ್ಟ್ ನಮ್ಮ ಮಾಮರ ಮನೆ ಹತ್ರದಿಂದ ಬೀರೂರಿಗೆ ಹೊರಟ್ವಿ. ಹಳೆಬೀಡಲ್ಲಿ ಮಳೆ ಬರ್ತಾ ಇರಲಿಲ್ಲ, ಜಾವಗಲ್ ಹತ್ತತ್ರ ಹೋದಂಗೆ ಮಳೆ ತುಂಬಾ ಬರ್ತಾಯಿತ್ತು. ರೋಡೇ ಕಾಣಿಸ್ತಾ ಇರಲಿಲ್ಲ, ಅಷ್ಟೊಂದು ಮಳೆ ಬರ್ತಾಯಿತ್ತು. ನಮ್ಮೂರಿಗೆಲ್ಲ ಮಳೆನೇ ಬರ್ತಾ ಇರಲಿಲ್ಲ, ಬರೀ ಜಾವಗಲಿಗೆ ಮಾತ್ರ ಮಳೆ ಬರ್ತಾ ಇದೆ. ಕಡೂರಲ್ಲಿ ನಮ್ಮ ರಿಲೇಟಿವ್ದು ಒಂದು ಹೋಟೆಲ್ ಇದೆ. ಕಡೂರಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದರ ಆಪೋಸಿಟ್ಟು ಉಡುಪಿ ಹೋಟೆಲ್. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ. ಅಲ್ಲಿಗೆ ಬಂದು ನಾವು ಊಟ ಮಾಡಿಕೊಂಡು ಅನ್ನ ಸಾಂಬಾರು ಗೋಬಿ ಫ್ರೈಡ್ ರೈಸ್ ತಿಂದ್ಕೊಂಡು ಮತ್ತೆ ಅವ್ರ ಮನೆಗೆ ಬಂದು, ಮೊನ್ನೆ ತಾನೇ ಅವ್ರ ಮನೆ ಹೊಸ ಮನೆಗೆ ಬಂದಿದ್ದು, ಆದರೆ ಮನೆ ಫುಲ್ ನೋಡೋಕ್ಕೆ ಆಗಲಿಲ್ಲ, ತುಂಬ ಜನ ಇರೋದ್ರಿಂದ. ಮತ್ತು ನಾವು ಬೇಗನೆ ಹೊರಟ್ಬಿಟ್ಟು ಹೊಸ ಮನೆಗೆ ಬಂದು ಇವತ್ತು ಫುಲ್ ಮನೆಯೆಲ್ಲ ನೋಡ್ತಾ ಇದ್ದೀನಿ. ಸರಿ, ಅಲ್ಲೇ ಹೋಟೆಲಲ್ಲೇ ಊಟ ಮಾಡ್ಕೊಂಬಂದಿದ್ವಿ, ಏನು ಬೇಡ ಅಂತಂದರೂ ಕೇಳಲೇ ಇಲ್ಲ. ಸರಿ, ನಿಂಬೆಹಣ್ಣಿನ ಶರ್ಬತ್ ಮಾಡ್ತೀನಿ ಅಂತ ಮಾಡಿದರು. ಇಲ್ಲಿಂದ ಕುಡ್ಕೊಂಡು ಅವ್ರ ತಂಗಿ ಮನೆ ಇದೆ ಅಲ್ಲೇ, ಅವ್ರ ಮನೆಗೆ ಹೋಗಿ ಅವ್ರ ಮೂಲಕ ಸಹ ಜ್ಯೂಸ್ ಎಲ್ಲ ಕುಡ್ಕೊಂಡು ಇವಾಗ ರಿಟರ್ನ್ ನಾವು ಬೀರೂರಿಗೆ ಹೊರಟ್ವಿ. ಜಗಣಿಯರ್ ಫ್ಯಾಮಿಲಿ ಬರಲಿಲ್ಲ, ಅವ್ರು ಇಲ್ಲೇ ಉಳ್ಕೊಂಡ್ರು. ಬೀರೂರಲ್ಲಿ ನಮ್ಮ ಮನೆಯವರ ಮಾಮಾರ್ದು ಅಂಗಡಿ ಇದೆ, ಬೇಕ್ರಿ. ಅಲ್ಲಿಗೆ ಬಂದು ಇವಾಗ ತಾನೇ ಇವ್ರನ್ನೆಲ್ಲ ನೋಡ್ಬಿಟ್ಟು ಅಂತೂ ತುಂಬಾ ಖುಷಿ ಪಡ್ತಿದ್ದ. ನಿಶು ಅಂತೂ ಸಖತ್ತು ಸ್ಮೈಲ್ ಮಾಡ್ತಾ ಇದ್ದ, ಬಂದ್ಬಿಟ್ಟೆ ಅಂತ. ಮತ್ತೆ ಯಾಕೆ ಯಮಂತಕ್ಕೆ ಹೋಗ್ಬಿಟ್ಟು ದಡ್ಡ ಅಂದಿರಿ? ಯಾಕಂದ್ರೆ ದಡ್ಡ ಮಾಮ ಅನ್ನ ಅನ್ನಲ್ಲ. ಕ್ಯಾಂಡ್ ತರಗ್ರ ಎಲ್ಲಾದ್ರೂ ಕ್ಯಾಂಡು ಬಾಯ್. ಖುಷಿ ಆಗ್ತೈತಲ್ವಾ? ಏನು ತಿನ್ನೋಣ, ಏನು ಬಿಡೋಣ. ಅಂಗಡಿ ಹತ್ರದಿಂದ ಮನೆಗೆ ಹೋಗೋಣ ಅಂತ ಮನೆ ಹತ್ರ ಬಂದು ಬಿಯ ನೋಡ್ಬಿಟ್ಟದ್ದು ತುಂಬಾ ಖುಷಿ ಪಡಿದೆ. ಏಯ್ ಬಿಯಾ ಅಂತ ಕೂಗ್ತಾನೆ ಇದ್ದ. ಬೇಡವಾ? ಬೇಕೇ ಬೇಡವಾ? ನಾನು ನಿಂಗೆ ಯಾರಿಷ್ಟ ಹೇಳೋದು? ಚೆನ್ನಾಯ್ತೇನವಾ? ಸೂಪರ್ ಆಯ್ತಾ? ಖುಷಿಗೆ ಕಬಾಬ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಕಬಾಬ್ ಮಾಡಿದ್ರು ಇವತ್ತು. ತಿಂದ ಅವನು ನಿಶುನು ಅಂಗಡಿ ಪೂಜೆ ಮಾಡ್ತಾ ಇದ್ದಾರೆ. ಸರಿ, ಬಾಯ್ ಬಿಯ. ಅವನಲ್ಲೇ ಇರಲಿ. ಬಾಯ್ ನಿಶು, ಬಾಯ್. ಬತ್ತಾನಂತ ಮಾಮಗ್ ಬಾಯ್ ಮಾಡ. ಮುತ್ಕೊಡು ಒಂದ ಬಾಯ್. ಓಯ್ ಬಾಯ್ ಬಾಯ್ ಮಾಡು. ಹಿಂಗೆ ಬಾಯ್ ಮಾಡು. ಬಾಯ್. ಅಲ್ಲಿಂದ ಏನೋ ಖುಷಿಯಾಗಿ ಹೊರಟ ಕಾರಲ್ಲಿ ಹೋಗೋದು ಅಂತ ಬರ್ತಾ ಬರ್ತಾ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟ. ಯಾರ ಕೂಟನೂ ಮಾತೇ ಆಡಲಿಲ್ಲ, ಸುಮ್ಮನೆ ಮಲ್ಕೊಂಡ್ಬಿಟ್ಟ. ನನಗೆ ಬೇಜಾರಾಗ್ತಾಯಿತ್ತು, ಅಯ್ಯೋ ಅಷ್ಟೊಂದು ಜನ ಇದ್ರು ಕರ್ಕೊಂಬಂದ್ಬಿಟ್ಟೆ ಅಂತ. ಅವನು ಯಾರಾದರೂ ಬರ್ತಾರೆ ಅಂತ ನೋಡ್ತಾನೆ ಇದ್ದ. ಇಲ್ಲಿ ರೈಲ್ವೆ ಗೇಟ್ ಹಾಕಿದ್ರು, ಟ್ರೈನ್ ಬರುತ್ತೆ ಅಂತ. ಇಲ್ಲೊಂದು 10 ನಿಮಿಷ ವೆಯ್ಟ್ ಮಾಡಿದ್ದು. ಏನಾಯ್ತು?
ಟ್ರೈನ್ ಹೋಯ್ತಾ? ಹೆಂಗೋಯ್ತು? ರೈಲು ಹಿಂಗೋಯ್ತಾ? ಆಗ್ಲೇ ಬಂದಾಗ್ಲೂ ನಿಂತಿದ್ದು ನಾವು.